ಸಮ್ಮೇಳನಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಪ್ರಥಮ ಅನಿವಾಸಿ ಕನ್ನಡಿಗರ ಸಮ್ಮೇಳನ 2024 ಇದರ ಸಮ್ಮೇಳನ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಸರ್ವೋತ್ತಮ ಶೆಟ್ಟಿ ಇವರನ್ನು ಮಾತಿಗಾಗಿ ವೇದಿಕೆಗೆ ಕರೆದು ಬೇಡದ್ದು. ನಮಸ್ಕಾರ ಎಲ್ರಿಗೂ. ಈ ಸಮಾರಂಭದ ಮುಖ್ಯ ರೂವಾರಿಯಾಗಿದ್ದ ಶ್ರೀ KP ಮಂಜುನಾಥ್ ಸಾಗರ್ ರವರೇ, ಸಮ್ಮೇಳನ ಅಧ್ಯಕ್ಷರಾಗಿರುವ ನನ್ನ ಆತ್ಮೀಯ ಮಿತ್ರ ಫ್ರಾಂಕ್ ಫರ್ನಾಂಡಿಸ್ ರವರೇ, ಇವತ್ತಿನ ಉದ್ಘಾಟಕರಾಗಿರುವ ಬಸವರಾಜ್ ಸರ್ ರವರೇ, ಪದ್ಮರಾಜ್ ಸುವರ್ಣ ಅವರು ನಮ್ಮ ಆತ್ಮೀಯ ಮಿತ್ರ, ರಾಜಕೀಯ ವ್ಯಕ್ತಿ ಮಾತ್ರವಲ್ಲದೆ ಕುದ್ರೋಳಿ ದೇವಸ್ಥಾನದ ಉಸ್ತುವಾರಿಯಾಗಿರುವ ಪದ್ಮರಾಜ್ ಸುವರ್ಣರವರು, ಹಾಗೂ ನನ್ನ ಆತ್ಮೀಯ ಮಿತ್ರರಾಗಿರುವ ಗುಜರಾತಿನ ಸೂರತ್ತಿನ ನಮ್ಮ ರಾಧಾಕೃಷ್ಣಣ್ಣ, ನನ್ನ ಬ್ರದರ್ ಅವರು ರಾಧಾಕೃಷ್ಣಣ್ಣನವರೇ, ತುಳು ಸಂಘಟನೆಯ ಮುಖ್ಯ ರೂವಾರಿ ನಮ್ಮ ಯೋಗೇಶ್ ಉಳ್ಳಾಲ್ರವರು, ಹಾಗೂ ಕೆನ್ಯದಿಂದ ಬಂದಿದ್ದಾರೆ. ನಿಮ್ಮ ಹೆಸರು ಎಂತ ಸರ್? ರಾಮ್ ಶಿರೂರ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನನ್ನ ಹಾಗೂ ನೆರೆದಿರುವ ಕನ್ನಡದ ಮನಸ್ಸುಗಳಿಗೆ ನನ್ನ ವಂದನೆಗಳು, ನಮಸ್ಕಾರಗಳು. ಸಭೆ ತುಳುಕಾಡುತ್ತಿದೆ. ಕನ್ನಡದ ಸಭೆ ನೋಡುವಾಗ ಕುವೆಂಪುರವರೊಂದು ಮಾತು ನನಗೆ ನೆನಪಾಗ್ತಾ ಉಂಟು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡಕ್ಕೆ ಕೈಯೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು, ಕನ್ನಡಕ್ಕೆ ಮೈಯೆತ್ತು ನಿನ್ನ ಮೈ ಶ್ರೀಗಂಧವಾಗುವುದು, ಕನ್ನಡಕ್ಕೆ ಕೊರಳೆತ್ತು ನಿನ್ನ ಕೊರಳ ಕೋಗಿಲೆಯ ಗಾನವಾಗುವುದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ನಾಣ್ಣುಡಿಯನ್ನು ನಿಮ್ಮ ಮುಂದಿಟ್ಟು, ಕನ್ನಡಕ್ಕಿರುವುದು ಮೂರೇ ಶಬ್ದಗಳು: ಕ, ನ, ಡ. ಕ ಅಂದರೆ ಕರುಣೆ, ನ ಅಂದರೆ ನನ್ನೆ, ಡ ಅಂದರೆ ಡಮರಗ. ಯಾವತ್ತು ಲೋಕಪ್ರಿಯನಾದ ಮುಕ್ಕಣ್ಣೇಶ್ವರನು ಕರುಣೆಯ ನನ್ನೆಯ ಡಮರಗವನ್ನು ಬಾರಿಸಿದನು, ಅಂದೇ ಈ ಭಾಷೆಗೆ ಕನ್ನಡ ಎಂಬ ನಾಮಾಂಕಿತವಾಯಿತು. ಈ ಕನ್ನಡ ಭಾಷೆಯ ಮೇಲೆ ಜನರಿಗೆ ನನ್ನೆ ಇದೆ, ಈ ಕನ್ನಡ ಭಾಷೆಯ ಮೇಲೆ ಜನರಿಗೆ ಪ್ರೀತಿ ಇದೆ. ಯಾರೇ ಅಸಹಾಯಕರು ಬಂದರೂ ಕೂಡ ಸಹಾಯವನ್ನು ನೀಡುವಂತಹ ಭಾಷೆ ನಮ್ಮ ಕನ್ನಡ ಭಾಷೆ, ನಾಡು ನಮ್ಮ ಕನ್ನನಾಡು. ಕುವೆಂಪುರವರು ಇನ್ನೊಂದು ಕಡೆ ಹೇಳ್ತಾರೆ, ಭಾರತ ಜನನಿ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಭಾರತ ಮಾತೆಯ ಸುಪುತ್ರಿಯಾಗಿರತಕ್ಕಂಥ ಕರ್ನಾಟಕ ಮಾತೆ ನಿನಗೆ ಜಯವಾಗಲಿ ಎಂದು ಹೇಳಿದರೆ ಹೊರತು ಭಾರತದಿಂದ ಕರ್ನಾಟಕ ಬೇರೆಯಲ್ಲ, ಕರ್ನಾಟಕದಿಂದ ಭಾರತ ಬೇರೆಯಲ್ಲ ಎಂದು ಎತ್ತಿ ತೋರಿಸುವಂತಹ ನಮ್ಮ ಶ್ರೀಮಂತ ಸಾಹಿತ್ಯ, ನಾವು ಹುಟ್ಟಿ ಬೆಳೆದು ಬಂದಿರುವಂತಹ ನಮ್ಮ ನಾಡಿನ ಭವ್ಯ ಸಂಸ್ಕೃತಿ, ಅನೇಕತೆಯಲ್ಲಿ ಏಕತೆಯನ್ನು ಕಾಣುವ ನಮ್ಮ ಶಕ್ತಿ, ಇವೆಲ್ಲಗಳನ್ನು ಒಟ್ಟಾಗಿ ನೋಡಿದಾಗ ಬಸವಣ್ಣರ ನೆನಪು ಬರ್ತಾ ಉಂಟು. ಎಲ್ಲಾದರೂ ಇರು, ಎಂದಾದರೂ ಎಂದು ಕುವೆಂಪುರವರು ಹೇಗೆ ಹೇಳಿದ್ದಾರೋ ಹಾಗೆ ಯಾರೇ ಅಸಹಾಯಕರು ಬಂದರೂ ಕೂಡ ಯಾವ ರೀತಿ ನೀರು ನದಿಯಿಂದ ಹರಿದು ಹೊಳೆಯನ್ನು ಹರಿದು ಮಹಾಸಾಗರವನ್ನು ಸೇರುತ್ತದೋ ಅದೇ ರೀತಿ ಎಲ್ಲ ಭಾಷಿಗರು, ಆಂಧ್ರದವರು, ಕೇರಳದವರು, ತಮಿಳಿನರು, ಮಹಾರಾಷ್ಟ್ರದವರು ಎಲ್ಲರೂ ಬಂದು ಕರ್ನಾಟಕದಲ್ಲಿ ನೆಲೆ ಹುಡ್ತಾರೆ. ಅಂತಹ ಒಂದು ನಾಡು ನಮ್ಮ ಕನ್ನಡ ನಾಡು. ಇಂತಹ ಒಂದು ಭಾಷೆಯನ್ನು ಬೆಳೆಸಲು, ಉಳಿಸಲು ಮಂಜುನಾಥ್ ಸಾಗರ್ ಅವರು ಎಷ್ಟೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಈಗ 20 ಕನ್ನಡ ಸಂಸ್ಕೃತಿ ಸಮ್ಮೇಳನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿಕೊಂಡಿದ್ದಾರೆ ಅವರು. ಮೊದಲ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಮಾಡಿದ್ದು ನಮ್ಮ ಅಬುಧಾಬಿಯಲ್ಲಿ, ಅದು 2004ರಲ್ಲಿ. ಆವತ್ತೊಂದು ನಾನು ಹೇಳಿದ್ದೇನೆ ಅವರಿಗೆ, ಯಾವ ದೇಶದಲ್ಲಿ ನಿಮಗೆ ಮಾಡುವ ಅವಕಾಶ ಸಿಗದಿದ್ದರೆ ನೀವು ಪುನಃ ಒಮ್ಮೆ ಅಬುಧಾಬಿಗೆ ಬನ್ನಿ ಅಂತ ಹೇಳಿದ್ದೇನೆ. ನಾವು ಮಾಡಿಕೊಡ್ತೇವೆ ನಿಮ್ಮ ಕನ್ನಡ ಸಂಸ್ಕೃತಿ ಸಮ್ಮೇಳನ ಅಂತೇಳಿ. ಅದೇ ರೀತಿ 9ನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ
ಮತ್ತು 15ನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನವನ್ನು ಅಬುದಾಬಿಯಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ ಅವರಿಗೆ, ಅಬುದಾಬಿ ಕರ್ನಾಟಕ ಸಂಘದ ಮುಖಾಂತರ. ಹ್ಯಾಟ್ರಿಕ್ 3 ಸರಿ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದಲ್ಲಿ ನಾವು ಮಾಡಿದ್ದೇವೆ. ಇಂತಹ ಒಂದು ವ್ಯಕ್ತಿ ನಮ್ಮಲ್ಲಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅದಲ್ಲದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರು. ಅಬುದಾಬಿ, ದುಬೈ, ಶಾರ್ಜಾ ಸರ್ವಸಾಮಾನ್ಯ ಅವರು ಬರ್ತಾ ಇದ್ದಾರೆ. ಒಂದು 50 ಮಂದಿ 60 ಮಂದಿಯನ್ನು ಕಲಾವಿದರನ್ನು ತರ್ತಾ ಇದ್ದಾರೆ, ಅವರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಅಂತಹ ಒಂದು ವ್ಯಕ್ತಿ ಕನ್ನಡದ ಭಾಷೆಯ ಮೇಲೆ ಇಷ್ಟು ಒಂದು ಆಸಕ್ತಿ ಇರೋ ವ್ಯಕ್ತಿ ನಾನು ನನ್ನ ಲೈಫ್ನಲ್ಲಿ ನಾನು ಕಾಣಲಿಲ್ಲ. ಈಗ ಇಲ್ಲಿ ಯಾಕೆ ಬಂದಿದ್ದೇನೆ ನಾನು, ಅವರು ನನ್ನ ಕರೆದಿದ್ರು. ಹೋದ ಸರಿ ನಾನು ಬೆಂಗಳೂರಿಗೆ ಕರೆದ ಕೂಡ ಹೋದೆ, ಅಲ್ಲಿ ನಾನು ಸಮ್ಮೇಳನ ಅಧ್ಯಕ್ಷ ಆಗಿದ್ದೆ. ಇಲ್ಲಿ ನಾನು ಯಾಕೆ ಬಂದಿದ್ದೇನೆ, ಅವರ ಪ್ರೀತಿ, ಅವರಿಗೆ ಕನ್ನಡದ ಭಾಷೆಯ ಮೇಲಿರೋ ಒಲವು, ಪ್ರೀತಿ, ಅದನ್ನು ನೋಡಿ ಇಲ್ಲಿಗೆ ನಾನು ಬಂದಿದ್ದೇನೆ ಇವತ್ತು ಈ ಸಮ್ಮೇಳನ ಕೂಡ. ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾನು. ನಮ್ಮ ಸಮ್ಮೇಳನ ಅಧ್ಯಕ್ಷರು ಅವರು ತುಂಬ ಒಳ್ಳೆಯ ಭಾಷಣ ಮಾಡ್ತಾರೆ. ಹೆಚ್ಚಿನವರು ಭಾಷಣಕಾರರಲ್ಲಿದ್ದಾರೆ, ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಹೆಚ್ಚಿಗೆ ನಾನು ಮಾತಾಡದೆ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ನಾನು ನೋಡ್ತಾ ಇದ್ದೇನೆ. ನಮ್ಮ ಭಾಷೆ ಕನ್ನಡ, ಅದನ್ನು ನಾವು ಉಳಿಸ್ಕೊಂಡು ಬರಬೇಕು. ಮನೆಯಲ್ಲಿ ನಾವು ಕನ್ನಡವನ್ನು ಮಾತಾಡಬೇಕು. ಮನೆಯಲ್ಲಿ ನಾವು ಕನ್ನಡ ಭಾಷೆಯನ್ನೇ ಮಾತಾಡಬೇಕು. ತುಳುವರಿದ್ದರೆ ತುಳು ಮಾತಾಡಿ, ಕನ್ನಡದವರಿದ್ದರೆ ಕನ್ನಡ ಮಾತಾಡಿ, ಕನ್ನಡ ತುಳು ಎರಡನ್ನು ಮಾತಾಡಿ. ಈ ರೀತಿ ಕನ್ನಡ ತುಳು ನಾವು ಮಾತಾಡಿದರೆ ಮಾತ್ರ ನಮ್ಮ ಭಾಷೆಯನ್ನು ಉಳಿಸಲು ಸಾಧ್ಯ. ಕನ್ನಡ ಭಾಷೆಯನ್ನು ಈ ರೀತಿ ಉಳಿಸಿಕೊಂಡು ಬಂದರೆ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿಕೊಂಡು ಬರಲಿಕ್ಕೆ ಸಾಧ್ಯ ಉಂಟು. ಕನ್ನಡ ಭಾಷೆಯಿಂದಲೇ ನಮ್ಮ ಸಂಸ್ಕೃತಿ ಉಳಿದಿದೆ ಅಂತ ಹೇಳಿ ನಿಮ್ಮ ಹತ್ರ ಒತ್ತಿ ಹೇಳಿ ನಾನು ಈ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಜೈ ಕರ್ನಾಟಕ. ನಿಮ್ಮ ಕನ್ನಡ ಅಭಿಮಾನಕ್ಕೆ ಶರಣ ಹೇಳುತ್ತಾ ಧನ್ಯವಾದಗಳು ಸರ್. ಈಗ